ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡಲ್ಲಿ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ನೋಡೋಣ. ಪಾಸ್ತಾಗೆ ಏನೇನು ಬೇಕು ನೋಡೋಣ ಗೈಸ್. ನೋಡ್ಬೋದು, ನಾನು ಇಲ್ಲಿ 1 ಕಪ್ ಆಫ್ ಪಾಸ್ತಾ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಫ್ ಮೈದಾ ಹಿಟ್ಟು, 1 ಕಪ್ ಆಫ್ ಹಾಲು ತೊಗೊಂಡಿದ್ದೀನಿ, ಆಮೇಲೆ 3 ಅಮೂಲ್ ಬಟರ್ ತೊಗೊಂಡಿದ್ದೀನಿ ಆ್ಯಂಡ್ 1 ಚೀಸ್ ಸ್ಲೈಸ್, ಆಮೇಲೆ 1 ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ 2. ಮತ್ತು ನೋಡ್ಬೋದು, ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆಪ್ಪರ್ ಪೌಡರ್ ತೆಗೆದಿಟ್ಟಿದ್ದೀನಿ. ಫಸ್ಟ್ ನಾವು 1 ಬೌಲ್ಗೆ ನೀರು ಹಾಕಿ ಈ ಥರ ಕುದಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಪಾಸ್ತಾನ ಬಾಯ್ಲ್ ಆಗಕ್ಕೆ ಬಿಡೋಣ. ಪಾಸ್ತಾ ಬಾಯ್ಲ್ ಆಗೋಷ್ಟು ನಾನೊಂದು ಸ್ಮಾಲ್ ಬೌಲಲ್ಲಿ 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಸಹ ಹಾಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಆಫ್ ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಈ ಥರ ಫ್ರೈ ಮಾಡಿಟ್ಟಿರೋಣ. ನೋಡ್ಬೋದು, ಪಾಸ್ತಾ ಇಲ್ಲಿ ಬಾಯ್ಲ್ ಆಗಿದೆ, ತುಂಬ ಬೇಯಿಸಬಾರ್ದು, ಒಂದು 10 to 15 ಮಿನಿಟ್ಸ್. ನಾನೀಗ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಫ್ ಬಟರ್ ಹಾಕ್ತಾ ಇದ್ದೀನಿ. ನೋಡ್ಬೋದು, ಇದು ಕರ್ಗದ ಮೇಲೆ 2 ಟೇಬಲ್ ಸ್ಪೂನ್ ಆಫ್ ಮೈದಾ ಹಿಟ್ಟು ಹಾಕೋಣ. ಸೊ ಮೈದಾ ಹಿಟ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡ್ಬೋದು ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಇವಾಗ ನಾನು 1 ಕಪ್ ಆಫ್ ಮಿಲ್ಕ್ ಎತ್ತಿಟ್ಟಿದ್ನಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ನೋಡ್ಬೋದು, ಈ ಥರ ಮಿಲ್ಕ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಸ್ವಲ್ಪ ಗಂಟು ಆಗಬಾರ್ದು, ಸ್ಟಿರ್ರಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಾಡ್ತಾ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ವೈಟ್ ಕ್ರೀಮ್ ಇಸ್ ರೆಡಿ ಅಂತ ಅರ್ಥ. ನಾನು 1/2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ ಫ್ರೈ ಮಾಡ್ದಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೋಡ್ಬೋದು, ಸೊ ನಾನು ಇವಾಗ ಪಾಸ್ತಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಇನ್ನೊಂದು ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ನಾವು ಚೀಸ್ ಸ್ಲೈಸ್ನ ಸ್ವಲ್ಪ ಕಟ್ ಮಾಡಿ ಈ ಥರ ಹಾಕ್ಬಿಟ್ಟು 2 to 3 ಮಿನಿಟ್ಸ್ ಬಾಯ್ಲ್ ಹಾಕ್ಬಿಟ್ಟು ಅವರ್ ವೈಟ್ ಸಾಸ್ ಪಾಸ್ತಾ ಇಸ್ ರೆಡಿ ಟು ಈಟ್. Thank you guys. Thank you for watching my video. Please subscribe my YouTube channel Uta Tindi for more videos. Thank you.